ಸರ್ ಸ್ಪೈಸಿ ಇದು ಸ್ಪೆಷಲ್ ಸ್ಪೈಸಿ ಮಸಾಲ, ಸ್ಪೆಷಲ್ ಸ್ಪೈಸಿ ಮಸಾಲ, ಚಿಲ್ಲಿ ಪೌಡರ್, ಲೆಮನ್ ಜ್ಯೂಸ್ ಸ್ವಲ್ಪ, ಯಾಕಂದರೆ ಆಲ್ರೆಡಿ ಮೊಸರಲ್ಲಿ ನಿಮಗೆ ಇದ್ರದ್ದು ಹುಳಿಯಾದ ಅಂಶ ಇರ್ತದೆ. ಸ್ವಲ್ಪ ಗಾರ್ಲಿಕ್ಕು, ಉಪ್ಪಿನ ಅಂಶ. ಓಕೆ, ಇದೆಲ್ಲ ಮಿಕ್ಸ್ ಮಾಡಿದ್ದೀರಾ? ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಈಗ ಈ ಥರ ಒಂಥರ ಮಸಾಲ ಥರ ಮ್ಯಾರಿನೇಷನ್ ಮಾಡ್ಕೊತೀನಿ. ಇದು ಒಂದು ಫ್ಲೇವರ್, ನಾವು ಈ ಥರ ಚಾಟ್ ಕೌಂಟ್ರಲ್ಲಿ ಯಾವ ಥರ ಯೂಸ್ ಮಾಡ್ತೀರೋ ಆ ಥರ ಒಂಥರ ಫ್ಲೇವರ್ಡ್ ಯೋಗರ್ಟ್ ಥರ ರೆಡಿ ಮಾಡ್ತಾ ಇದ್ದೀನಿ. ಸ್ಪೈಸಿ ಫ್ಲೇವರ್ಡ್ ಯೋಗರ್ಟು ಬಿಸಿ ಆಗ್ತಾ ಇದೆ, ಬಿಸಿ ಆಗಿದೆ. ಇದರಲ್ಲಿ ನಾವು ಮಶ್ರೂಮ್ನ ಒಂದೊಂದಾಗಿ ಬಿಡೋಣ. ಇದು ಬಂದು ಬಲುಚಿ ರೆಸ್ಟೋರೆಂಟಲ್ಲಿ ನಾವು ಸ್ಪೆಷಲ್ ಕಬಾಬ್ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸ್ಪೆಷಲ್ ಕಬಾಬ್ ಥರ ಮಶ್ರೂಮ್ನ ಯೂಸ್ ಮಾಡ್ತಾರೆ. ಬಾಯ್ಲ್ ಆಗ್ತಾ ಇದೆ, ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಹೌದು, ಆಯಿತು ನೋಡಿ, ಇವಾಗ ಆಯಿತು, ಎತ್ಬಿಡೋಣ. ನಾವು ಇದು ಆಫ್ ಮಾಡಿಬಿಡ್ತೀವಿ. ಇವಾಗ ನಾವು ಅದನ್ನು ರೆಡಿ ಆಗಿದೆ, ಅದನ್ನು ಒಂದು ಬೌಲಲ್ಲಿ ಅದನ್ನು ಆಗಿರೋದನ್ನ ಆ ಥರ ಫ್ರೈ ಮಾಡಿದ್ರೆ ರೆಫ್ರಿಜರೇಟರ್ನ ನಾನು ಬೌಲಲ್ಲಿ ಹಾಕ್ಕೊಡ್ತೀನಿ. ತಣ್ಣಗಾಗಿದೆ ಅದು. ಇದನ್ನು ತಣ್ಣಗಾಗಿರೋದನ್ನ ಈ ಥರ ತಣ್ಣಗಾಗಿದೆ. ಇದನ್ನು ಈ ಥರ ತಣ್ಣಗಾಗಿರೋ ಇದನ್ನು ಈ ಥರ ಮಾಡ್ತೀವಿ ನಾವು. ಇವಾಗ ಇದನ್ನು ಬಂದು ನಾವು ಮ್ಯಾರಿನೇಷನ್ ಮಾಡೋಕ್ಕೆ ಚಾಪ್ ಗಾರ್ಲಿಕ್ ನೋಡಿ, ಗಾರ್ಲಿಕ್ ಬನ್ನೋದು ಇದರಲ್ಲಿ ಗಾರ್ಲಿಕ್ನ ಅಂಶ ಜಾಸ್ತಿ ಇರ್ತದೆ. ಆಮೇಲೆ ನಾವು ಚಾಪ್ ಮಾಡಿರೋ ಕೊತ್ತಂಬರಿ ದಂಟು, ಚಿಲ್ಲಿ ಚಾಪ್, ಗ್ರೀನ್ ಚಿಲ್ಲಿ ಚಾಪ್, ಬೇರೆ ಸ್ಕಿನ್ ವೈಟ್ ಸೀಡ್ಸ್ ಇರೋದಿಲ್ಲ. ಜೀರಿಗೆ ಪೌಡರ್ ಇಲ್ಲ. ಇದು ಗರಂ ಮಸಾಲ ಸ್ಪೈಸ್ ಇದೆಯಾ, ಮಸಾಲ ಸ್ಪೆಷಲ್ ಸ್ಪೈಸ್. ಇದರಲ್ಲಿ ಸ್ವಲ್ಪ ಉಪ್ಪು, ಲೆಮನ್ ಜ್ಯೂಸ್, ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಮಾಡ್ಕೊಂಡಾಗ ಆಗಿದೆಯಲ್ಲ. ಎಸ್, ಇದನ್ನು ನಾವು ಅರೇಂಜಿಂಗ್ ಮಾಡ್ತೀವಿ. ಇದು ಬಂದು ನಾವು ಇವಾಗ ರೆಡಿ ಮಾಡಿದ್ದೀರಲ್ಲ, ಡೆಕೋರೇಷನ್ ರೆಡಿ ಮಾಡಿದ್ದೀವಲ್ಲ, ನಮಗೆ ಬಂದು ಇವಾಗ ಒಂದು ಬೌಲ್ ತೊಗೊಳೋಣ. ಬೌಲಲ್ಲಿ ನಾನು ಹೇಳ್ತೇನೆ ಬೀಟ್ರೂಟ್ ಪೇಸ್ಟ್, ಇದು ಬಂದು ಇದರಲ್ಲಿ ಜಿಂಜರ್ ಫ್ಲೇವರು, ಆಮೇಲೆ ಗ್ರೀನ್ ಚಿಲ್ಲಿ ಬಾಯ್ಲ್ ಮಾಡಿರೋ ಇದರ ಬೀಟ್ರೂಟ್ ಜೊತೆಗೆ ಆನಿಯನ್ ರಿಂಗ್ಸ್ ಹಾಕ್ತಾ ಇದ್ದೀನಿ. ಇದನ್ನು ನೀವು ಓನ್ಲಿ ಫಾರ್ ಗಾರ್ನಿಷ್ಗೆ